ಇನ್ನು ಇತ್ತೀಚೆಗೆ ಈಶ್ವರಪ್ಪನವರ ಹೇಳಿಕೆಗಳು ಒಂದೊಂದೇ ಭಾರಿ ಸದ್ದು ಮಾಡ್ತಾ ಇದೆ. ಎಂ.ಬಿ. ಪಾಟೀಲ್ ವಿಚಾರದಲ್ಲೂ ಮಾತಾಡಿದ್ದಾರೆ. ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಇಬ್ರು ಕೂಡ ಗೂಂಡಾಗಳು. ಅವರಿಬ್ರು ನೋಡ್ತಾರೆ ಸದ್ಯದಲ್ಲೇ ತಿಹಾರ್ ಜೈಲ್ಗೆ ಹೋಗ್ತಾರೆ ಅಂತ ಈಶ್ವರಪ್ಪ ಹೇಳಿದ್ರು. ಅದಕ್ಕೆ ಎಂ.ಬಿ. ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ. ಈಶ್ವರಪ್ಪನವ್ರು ಯಾವಾಗಪ್ಪ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಚೀಫ್ ಜಸ್ಟಿಸ್ ಆಗಿದ್ರು? ಅದನ್ನೆಲ್ಲ ಹೇಳೋದಕ್ಕೆ ಇವ್ರು ಯಾರು? ಕಾನೂನು ಪ್ರಕಾರ ಏನಾಗಬೇಕು ಅದಾಗುತ್ತೆ. ಒಬ್ಬ ಹಿರಿಯ ರಾಜಕಾರಣಿಯಾಗಿ ಇವ್ರು ಹೀಗೆಲ್ಲ ಮಾತಾಡಬಾರ್ದು ಅಂತ ರಿಪ್ಲೈ ಮಾಡಿದ್ದಾರೆ. ಇವತ್ತು ನಮ್ಮ ಈಶ್ವರಪ್ಪನವ್ರಿಗೆ ಏನಾದರೂ ಇವರು ಹೈಕೋರ್ಟ್ ಜಡ್ಜ್ ಆಗಿದ್ದಾರಾ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರಾ, ಇವತ್ತು ಜೈಲಿಗೆ ಹೋಗ್ತಾರೆ, ಜೈಲಿಂದ ಬರ್ತಾರೆ ಅಂತ ಹೇಳೋರು ಇವ್ರು ಯಾರು? ಇವತ್ತು ಯಾವುದೇ ಒಂದು ಕ್ರಮ ಆಗಲಿ ಅದೆಲ್ಲ ಕಾನೂನಾತ್ಮಕ ಕ್ರಮ ಆಗಬೇಕಾಗ್ತದೆ. ಅದನ್ನು ಬಿಟ್ಟು ಅವ್ರು ಜೈಲಿಗೆ ಹೋಗ್ತಾರೆ, ಇವ್ರು ಜೈಲಿಗೆ ಹೋಗ್ತಾರೆ, ಈ ರೀತಿ ಮಾತಾಡುವಂಥದ್ದು ಈಶ್ವರಪ್ಪನವ್ರು ಹಿರಿಯರು. ಅವರು ತಮ್ಮ ಹಿರಿತನಕ್ಕಾದರೂ ಕೂಡ ತಕ್ಕಂತೆ ಅವತ್ತು ಮಾತನಾಡಿದರೆ ಸೂಕ್ತ ಅಂಥೇಳಿ ನಾನು ಭಾವಿಸ್ತೇನೆ. ನಮ್ಮ ಈಶ್ವರಪ್ಪನವ್ರಿಗೆ ಏನಾದರೂ ಇವರು ಹೈಕೋರ್ಟ್ ಜಡ್ಜ್ ಆಗಿದ್ದಾರಾ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರಾ, ಇವತ್ತು ಜೈಲಿಗೆ ಹೋಗ್ತಾರೆ, ಜೈಲಿಂದ ಬರ್ತಾರೆ ಅಂತ ಹೇಳೋರು ಇವ್ರು ಯಾರು? ಇವತ್ತು ಯಾವುದೇ ಒಂದು ಕ್ರಮ ಆಗಲಿ ಅದೆಲ್ಲ